ಸುಪ್ರೀಂ ಕೋರ್ಟ್ನಲ್ಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ.ವೈ. ಚಂದ್ರಚೂಡ್ ಅವರ ಜಾಗಕ್ಕೆ ಸಂಜೀವ್ ಖನ್ನಾ ಅವರ ನೇಮಕಾತಿಯಾಗಿದೆ. ಮೊನ್ನೆ ಅವರು ರಾಷ್ಟ್ರಪತಿಯವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ಳಲಿಲ್ಲ. ಬಹುಶಃ ಇವರ ಚಿಕ್ಕಪ್ಪ ಹಂಸರಾಜ್ ಖನ್ನಾ ಅಂತೇನಿದ್ರಲ್ಲ, ಜಸ್ಟಿಸ್ ಹಂಸರಾಜ್ ಖನ್ನಾ ಅವರು ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವರಿಗೆ ಬೇಕು ಆಗುವ ಹಾಗೆ ಜಡ್ಜ್ಮೆಂಟ್ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಹಳೆ ಸೇಡಿಗೆ ಏನಾದರೂ ಇವರು ಬರಲಿಲ್ವೋ ಏನೋ ಅನ್ನುವಂಥ ಅನುಮಾನ ಇವತ್ತು ಎಲ್ಲರನ್ನ ಕಾಡ್ತಾ ಇದೆ. ಇರಲಿ, ವಿಷಯ ಅದಲ್ಲ. ವಿಷಯ ಏನಪ್ಪ ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟ ಬಂದ ಹಾಗೆ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. ಬೆಳಗ್ಗೆ ಎದ್ದು ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ಲು, ದುಷ್ಯಂತ್ ದವೆ ಬಂದ ತಕ್ಷಣ ಅವರ ಪ್ರಕರಣ ಮಧ್ಯಾಹ್ನ ಪೋಸ್ಟ್ ಆಗಿಬಿಡೋದು, ವಿಚಾರಣೆ ಶುರು ಆಗಿಬಿಡೋದು. ಈ ದೇಶದಲ್ಲಿ ಲಕ್ಷಾಂತರ ಜನ ನ್ಯಾಯಕ್ಕಾಗಿ ಬಕಪಕ್ಷಿಯಂತೆ ಕಾಯುವಾಗ ಹೀಗೆ ವಿಶೇಷ ಆದ್ಯತೆ ಪಡಿತಾ ಇದ್ದಂಥ ವ್ಯವಸ್ಥೆಗೆ ತಿಲಾಂಜಲಿಯನ್ನು ಇಟ್ಟಿದ್ದಾರೆ ಸ್ವತಃ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ.